ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳ ಉದ್ಧಾರವಾಗದೆ ದೇಶದ ಉದ್ಧಾರವಾಗದು ಎಂಬ ಗಾಂಧೀಜಿಯವರ ಕನಸನ್ನು ನನಸಾಗಿಸುವಲ್ಲಿ, ಗ್ರಾಮ ಜೀವನವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರಗಳು ಪ್ರಮುಖ ಪಾತ್ರ ವಹಿಸುತ್ತಲಿವೆ ಎಂದು ಹುನಗುಂದ ಶಾಸಕ ವಿಜಯಾನಂದ ಎಸ್ ಕಾಶ್ಯಪ್ನವರ್ ಹೇಳಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದದಿಂದ ಸಮೀಪದ ಹಾವರಗಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದ್ದು, ಶಿಬಿರದಲ್ಲಿ ಗಳಿಸಿದ ಅನುಭವಗಳನ್ನು ವಿದ್ಯಾರ್ಥಿಗಳು ಮುಂಬರುವ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆಯನ್ನು ನೀಡಿದ್ದಾರೆ. ಪ್ರಾಚಾರ್ಯ ಡಾಕ್ಟರ್ ಎಚ್.ಎಸ್. ಸುರೇಶ್ ಅಧ್ಯಕ್ಷತೆ ವಹಿಸಿದ್ದು, ವಿಶೇಷ ಆಹ್ವಾನಿತರಾಗಿ ಹಾಜರಾಗಿದ್ದ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ವಿಜಯ್ ಮಹಾಂತೇಶ್ ಗದ್ದನಕೇರಿ ಮಾತನಾಡಿದ್ದಾರೆ. ಭಾವೈಕ್ಯತೆ, ಭ್ರಾತೃತ್ವ, ಪರಸ್ಪರ ಅವಲಂಬನೆಯಂತಹ ಹಲವಾರು ಗುಣಗಳನ್ನು ಇಂತಹ ಶಿಬಿರಗಳು ಉತ್ತೇಜಿಸುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಸಮಾಜ ಸೇವಕ ಮಹಾಂತೇಶ್ ಕಾಶ್ಯಪ್ನವರ್ ಹಾಗೂ ಶಿಬಿರಾರ್ಥಿಗಳು ಅನಿಸಿಕೆ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರು, ಸಿಡಿಸಿ ಸದಸ್ಯರು ಉಪಸ್ಥಿತರಿದ್ದು, ಇನ್ನಿತರರು ಹಾಜರಿದ್ದರು. ಎಲ್ಲ ನಮ್ಮ ಹಿರಿಯ ಯುವಕರಿಗೆ ಈ ಯೋಗದ ಕಾಲ ನಮ್ಮ ವಿದ್ಯಾರ್ಥಿಗಳಿಗೆ ಈ ಶಿಬಿರದಲ್ಲಿ ಭಾಗವಹಿಸಿ ಅವರು ಎಲ್ಲ ಯಾವುದೇ ತೊಂದರೆಯನ್ನು ಅನುಭವಿಸಿದ್ರೆ ಇವತ್ತು ಈ ಯಶಸ್ವಿಯಾಗಿ ಈ ಶಿಬಿರವನ್ನು ನೆರವೇರಿಸಿದ ನಾನು ವೈಯಕ್ತಿಕವಾಗಿ ನನ್ನ ಕಾಲೇಜಿನ ಅಭಿವೃದ್ಧಿಯ ಸಮಿತಿಯ ಪರವಾಗಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ನಮ್ಮ ಊರಿನ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ಯುವಕರಿಗೆ ಈ ಸಂದರ್ಭದಲ್ಲಿ ಸಲ್ಲಿಸಿ ಬಹುತೇಕ ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡಬೇಕಾದ ಸಮಯ ಬಹಳಾಗಿದೆ. ನಮ್ಮ ಅದಕ್ಕೆ ಬಹುತೇಕ ನೀವು ಗಂಟೆ ಎಲ್ಲರಿಗೂ ಇವತ್ತು ನಮ್ಮ ಹುಡುಗದ ದರ್ಜೆ ಕಾಲೇಜನ್ನು ಅಭಿವೃದ್ಧಿಗೊಳಿಸಲು ಖಂಡಿತವಾಗಿ ಈಗಾಗಲೇ ಅನೇಕ ಹೊಸ ಕೋರ್ಸ್ಗಳು ಇವತ್ತು ಪ್ರಾರಂಭ ಆಗಿದೆ. BS ಆಗಿರ್ಬೋದು, ನಮ್ಮ ಜರ್ನಲಿಸಂ ಆಗಿರ್ಬೋದು, ಅನೇಕ ಇವತ್ತು ಹೊಸ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಇವತ್ತು ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಹೊಂದಿರುವಂತಹ ಪ್ರಥಮ ದರ್ಜೆ ಕಾಲೇಜು. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಹುನಗುಂದ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.